ಎಲೀಯನ ಪ್ರಾಂತ್ಯ ಗಿಲ್ಯಾದಿನ ಪ್ರಾಂತ್ಯದವನಾಗಿದ್ದ. ಈ ದಿನ ಗಿಲ್ಯಾದ್ ಎಂಬ ಪ್ರಾಂತ್ಯದ ಬಗ್ಗೆ ಹಂಚಿಕೊಳ್ತೇನೆ ಕೇಳಿ. ಈ ಗಿಲ್ಯಾದ್ ಎಂಬ ಪ್ರಾಂತ್ಯ ಗುಡ್ಡಗಳಿಂದಲೂ ಪರ್ವತಗಳಿಂದಲೂ ತುಂಬಿಕೊಂಡಿರುವಂತಹ ಪ್ರಾಂತ್ಯವಾಗಿತ್ತು. ಗುಡ್ಡ ಪರ್ವತಗಳೊಂದಿಗೆ ಕಲ್ಲು ಬೆಟ್ಟಗಳೊಂದಿಗೆ ಕೂಡಿರುವಂತಹ ಒಂದು ಪ್ರಾಂತ್ಯವಾಗಿತ್ತು. ಅಲ್ಲಿ ಬೆಳೆ ಬೆಳೆಸಬೇಕಾದರೆ ಅಷ್ಟು ಸುಲಭವಲ್ಲ. ಪ್ಲೇನ್ ಆಗಿರುವಂತಹ ಲ್ಯಾಂಡ್ನಲ್ಲಿ ಮಳೆ ಬಿದ್ದಾಗ ಬೀಜ ಬಿತ್ತಿದ್ರೆ ಸ್ವಲ್ಪ ಬೆಳೆ ಬೆಳೆಯಬಹುದು. ಆದರೆ ಬೆಟ್ಟದಂತಹ ಪ್ರಾಂತ್ಯವನ್ನು ವ್ಯವಸಾಯ ಮಾಡುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಈ ಗಿಲ್ಯಾದ್ ಎನ್ನುವಂತಹ ಪ್ರಾಂತ್ಯದಲ್ಲಿರುವ ಮನುಷ್ಯರು ಬಹಳ ಗಟ್ಟಿಯಾಗಿರ್ತಾ ಇದ್ರು. ಮನುಷ್ಯರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಕಷ್ಟಪಟ್ಟು ಕೆಲಸ ಮಾಡುವವರೇ ಸಾಧಾರಣವಾಗಿ ಗಟ್ಟಿಯಾಗಿರ್ತಾರೆ, ಅಷ್ಟೇ ಅಲ್ಲವೇ? ಹಾಗಾಗಿ ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡಿದ ಹೊರತು, ಕೈ ಕೆಸರಾದ ಹೊರತು ಬಾಯಿ ಮೊಸರಾಗಲಾರದ ಪ್ರಾಂತ್ಯ ಅದಾಗಿತ್ತು. ಕಷ್ಟಪಟ್ಟು ಕೆಲಸ ಮಾಡಿದ ಹೊರತು ಹೊಟ್ಟೆ ತುಂಬಲಾರದಂತಹ ಪ್ರಾಂತ್ಯದಿಂದ ಬಂದ ಎಲಿಯ. ಅದು ಕಷ್ಟಪಡುವ ಪ್ರಾಂತ್ಯವಾಗಿರೋದ್ರಿಂದ ಅಲ್ಲಿನ ವ್ಯಕ್ತಿಗಳು ಗಟ್ಟಿಯಾಗಿರ್ತಾರೆ. ಈಗ ದೇವರು ಎಂಥವನನ್ನು ಆರಿಸಿಕೊಂಡನು ಎನ್ನುವುದಾದ್ರೆ ಗಟ್ಟಿಯಾಗಿರುವವನನ್ನೇ ಆರಿಸಿಕೊಂಡ್ರು. ಯಾರನ್ನು? ಒಬ್ಬ ದಷ್ಟಪುಷ್ಟನನ್ನು, ಗಟ್ಟಿಯಾಗಿರುವವನನ್ನು, ಬಲವಾಗಿರುವವನನ್ನು ಆರಿಸಿಕೊಂಡ್ರು. ಸಾಧಾರಣವಾಗಿ ಮನುಷ್ಯನ ಶರೀರವು ಬಲವಾಗಿದೆ ಅಂದ್ಕೊಳ್ಳಿ, ಆ ಮನುಷ್ಯ ಸಾಧಾರಣವಾಗಿ ಭಯಪಡಲ್ಲ. ಸ್ವಲ್ಪ ಗಾಳಿ ಬೀಸಿದ್ರೆ ಹಾರೋಗುವಂತಿದ್ದಾನೆ ಅಂದ್ಕೊಳ್ಳಿ, ಬೆಕ್ಕು ಕಾಣಿಸಿದ್ರೂ ಭಯಪಡ್ತಾನೆ. ಇಲಿ ಕಾಣಿಸಿದ್ರೆ ಭಯಪಡ್ತಾನೆ. ಯಾಕೆಂದರೆ ಸಾಧಾರಣವಾಗಿ ಶರೀರದಲ್ಲಿ ಬಲಹೀನತೆ ಇರುವಾಗ ಅಂತಹ ಮನುಷ್ಯ ಸ್ವತಃ ಸ್ವಾಭಾವಿಕವಾಗಿ ಬಲಹೀನತೆಯನ್ನು, ಭಯವನ್ನು ತೋರ್ಪಡಿಸುತ್ತಿರುತ್ತಾನೆ. ನೀವು ಶಾರೀರಿಕವಾಗಿ ಬಲವಾಗಿದ್ದೀರಿ ಅಂದ್ಕೊಳ್ಳಿ, ಸಾಧಾರಣವಾಗಿ ಅಂಡಬಲ ಇರುವಾಗ ಸ್ವಲ್ಪ ಮಟ್ಟಿಗೆ ಗುಂಡಿಗೆ ಬಲ ಕೂಡ ಇದ್ದಿರುತ್ತೆ. ಈ ಪ್ರಸ್ತಾವನೆ ಯಾಕೆ ತರುತ್ತಿದ್ದೇನೆ ಗೊತ್ತಾ? ದೇವರು ಎಂಥವರನ್ನು ಆರಿಸಿಕೊಳ್ತಾರೆ ಗೊತ್ತಾ? ಸೇವೆ ಮಾಡುವುದಕ್ಕಾಗಿ. ತಿಂದು ಕೂತ್ಕೊಳ್ಳುವವರನ್ನಲ್ಲ. ತಿಂದು ಕೂತ್ಕೊಳ್ಳುವವರಿಗೆ ಒಂದು ಹೆಸರಿದೆ, ಏನೆಂದು ಗೊತ್ತಾ? ಸೋಮಾರಿಗಳು. ಬೈಬಲ್ ಪೂರ್ತಿ ತಿರುಗಿಸಿ ನೋಡಿ. ಎಲ್ಲೇ ಆಗಲಿ ಯಾವತ್ತೇ ಆಗಲಿ ಸೋಮಾರಿಗಳನ್ನು, ಹೊಟ್ಟೆಬಾಕರನ್ನು ದೇವರು ಸೇವೆಗೆ ಕರೆದಂತೆ ನಿಮ್ಗೆಲ್ಲಾದರೂ ಕಾಣಿಸುತ್ತದೋ? ಖಂಡಿತವಾಗಿಯೂ ಕಾಣಿಸೋದಿಲ್ಲ. ಸೋಮಾರಿಗಳನ್ನು, ಹೊಟ್ಟೆಬಾಕರನ್ನು ದೇವರು ಸೇವೆಗಾಗಿ ಆರಿಸಿಕೊಳ್ಳಲ್ಲ. ನಿಮ್ಮಲ್ಲಿ ಯಾರೇ ಆಗಲಿ ಕರ್ತನಿಗಾಗಿ ಜೀವಿಸಬೇಕೆಂದು ಬಯಸುತ್ತಾ ಇದ್ದೀರಾ? ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸಲು ಬಯಸುತ್ತಾ ಇದ್ದೀರಾ? ಸೇವೆಯಲ್ಲಿ ಉಪಯುಕ್ತ ಪಾತ್ರೆಗಳಾಗಿ ಬದುಕಬೇಕೆಂದು ಬಯಸುತ್ತಾ ಇದ್ದೀರಾ? ಹಾಗಾದರೆ ಕೇಳಿ, ಸೋಮಾರಿತನವನ್ನು, ಹೊಟ್ಟೆಬಾಕತನವನ್ನು, ನಿದ್ರೆ ಮಾಡುವುದನ್ನು ನೀವು ಜಯಿಸಿದ ಹೊರತು ಕರ್ತನ ಸೇವೆಯಲ್ಲಿ ಉಪಯೋಗ ಆಗುವಂಥದ್ದು ಸಾಧ್ಯವೇ ಇರಲ್ಲ. ಪ್ರಾಮುಖ್ಯವಾಗಿ ದೇವರು ನಿಮ್ಮನ್ನು ಆರಿಸಿಕೊಳ್ಳುವುದೇ ಸಾಧ್ಯವಾಗಿರಲ್ಲ. ಗಟ್ಟಿಯಾಗಿರುವವನನ್ನು, ದಷ್ಟಪುಷ್ಟನನ್ನು, ಬಲಿಷ್ಠನಾಗಿರುವವನನ್ನು ದೇವರು ಆರಿಸಿಕೊಂಡ್ರು. ಅದಕ್ಕಾಗಿಯೇ ಅಲ್ಲವೇ ದೇಶವೆಲ್ಲ ಅಹಾಬನು ಇಜ್ಬೇಲಳೆ ಹೇಳಿದ್ದನ್ನೇ ಮಾಡುತ್ತಿರುವಾಗ, ದೇಶದಲ್ಲಿರುವ ಪ್ರವಾದಿಗಳೆಲ್ಲರೂ ಕೊಲ್ಲಲ್ಪಡುತ್ತಿರುವಾಗ, ಯಾರೊಬ್ಬರು ಕೂಡ ಯೆಹೋವನ ಹೆಸರು ಎತ್ತಲಾರದೆ ಬಾಯಿ ಮುಚ್ಚಿಕೊಂಡು ಕೂತುಕೊಂಡಿರುವಾಗ, ದೇಶವನ್ನೆಲ್ಲ ಅಹಾಬನು ಇಜ್ಬೇಲಳು ತಮ್ಮ ಕೈಗೊಂಬೆಯಂತೆ ನಡೆಸುತ್ತಾ ಇರುವಾಗ ಸಡನ್ನಾಗಿ ಪ್ರತ್ಯಕ್ಷನಾಗುತ್ತಾನೆ. ಪ್ರಿಯರೇ, ಸಡನ್ನಾಗಿ ಅಹಾಬನ ರಾಜಭವನದೊಳಗೆ ಪ್ರವೇಶಿಸುತ್ತಾನೆ. ಯಾರ ಪರ್ಮಿಷನ್ ತೆಗೆದುಕೊಳ್ಳೋದಿಲ್ಲ. ಉದ್ದವಾದ ಗಡ್ಡ ಬೆಳೆಸಿಕೊಂಡು, ಕಂಬಳಿ ಹೊದ್ದುಕೊಂಡು ಡೈರೆಕ್ಟ್ ಆಗಿ ರಾಜಭವನದೊಳಗೆ ಬರ್ತಾನೆ. ಅವನು ಬರುವ ವಿಧಾನ ನೋಡಿ ಸೈನಿಕರೇ ಬೆರಗಾಗ್ತಾರೆ. ನೇರವಾಗಿ ಸಿಂಹಾಸನದ ಬಳಿಗೆ ಬರ್ತಾನೆ. ಅಹಾಬನು ಸಿಂಹಾಸನದ ಮೇಲೆ ಕೂತಿದ್ದ. ನೇರವಾಗಿ ಅಹಾಬನಿಗೆ ನೋಡ್ತಿದ್ದ. ಏನೂ ಅರ್ಥ ಆಗ್ಲಿಲ್ಲ. ಯಾರು ಈ ಮನುಷ್ಯನು? ಏನಿಷ್ಟು ಧೈರ್ಯದಿಂದ ಒಳಗಡೆ ಬಂದಿದ್ದಾನೆ? ನನ್ಮುಂದೆ ಬಂದು ಯಾಕೆ ನಿಂತಿದ್ದಾನೆ? ಏನೀ ಧೈರ್ಯ? ಯಾರು ಈ ಮನುಷ್ಯ? ಆಗ ಅಹಾಬನಿಗೆ ನೋಡಿ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡಿ. ಏಲಿಯ ಅಹಾಬನ ಬಳಿಗೆ ಬಂದು, ಈಗ ಸ್ವಲ್ಪ ಹೊತ್ತು ರಿವೈಂಡ್ ಮಾಡಿಕೊಳ್ಳೋಣ, ಹಿಂದಕ್ಕೆ ಹೋಗೋಣ. ಏಲಿಯಾ, ದೇವ್ರೆ, ಏನು ಹೇಳ್ರಿ ದೇವ್ರೆ, ನಿನಗೊಂದು ಕೆಲಸ, ಪರಿಚರ್ಯ, ಪ್ರಸಂಗವನ್ನು ಕೊಡ್ತಿದ್ದೇನೆ. ದೇವ್ರೆ, ಅದಕ್ಕಿಂತ ಮಹಾಭಾಗ್ಯ ಏನಿರುತ್ತೆ ಹೇಳ್ರಿ. ಈ ದೇಶವನ್ನು ಪರಿಪಾಲಿಸುವಂತಹ ರಾಜನು ನಿನಗೆ ಗೊತ್ತಲ್ಲವೋ? ಹೌದು, ನನಗೆ ಚೆನ್ನಾಗಿ ಗೊತ್ತು ದೇವ್ರೆ. ಅಹಾಬನ ಹೆಂಡತಿಯಾದ ಇಜ್ಬೇಲಳು, ಅಬ್ಬೋ, ಅವರು ಬಹು ದುರ್ಮಾರ್ಗಿಗಳು, ದುಷ್ಟರು. ನಿಮ್ಮ ಹೆಸರೆತ್ತಿದ್ರೆ ಸಾಕು ಸಾಯಿಸ್ತಿದ್ದಾರೆ. ಇಷ್ಟು ದುರ್ಮಾರ್ಗತನದಿಂದ ಯಾರೊಬ್ಬರೂ ಈ ದೇಶ ಪರಿಪಾಲಿಸಲಿಲ್ಲ. ಬಹಳ ಕೆಟ್ಟವರು, ಬಹಳ ದುರ್ಮಾರ್ಗಿಗಳು ಅವರು, ಬಹಳ ದುಷ್ಟರು ಅವರು. ಹಾಗಾದರೆ ಕೇಳು, ಅಲ್ಲಿಗೆ ನಿನ್ನನ್ನು ಕಳಿಸುತ್ತಿದ್ದೇನೆ. ಹೌದಾ ದೇವರೇ? ಆಯ್ತು ಸರಿ, ಏನ್ ಮಾಡನ್ನುತ್ತೀರಿ? ಹೋಗಿ ಹೇಳು,
ಏನ್ ಹೇಳನ್ನುತ್ತೀರಿ? ಯಾವ ದೇವರ ಸನ್ನಿಧಿ ಸೇವೆ ನಾನು ಮಾಡುತ್ತೇನೋ ಆತನು ಇಸ್ರಾಯೇಲ್ಯರ ದೇವರಾದ ಏನಂತೆ ಇಸ್ರಾಯೇಲ್ಯರ ದೇವರಾದ ಆ ಯೆಹೋವನ ಜೀವದ ಆಣೆ. ಹೀಗೆ ಹೇಳಬೇಕು ನೀನು. ದೇವರೇ, ಅದು ಅಷ್ಟು ಸೇಫ್ ಅಲ್ಲ ಏನೋ, ಹೌದಲ್ಲವೇ? ಅದು ಅಷ್ಟು ಸೇಫ್ ಅಲ್ಲವೇನೋ? ಏನಷ್ಟು ಸೇಫ್ ಅಲ್ಲ? ಒಂದು ಸಾರಿ ನನ್ನ ಕುರಿತು ಕೂಡ ಆಲೋಚಿಸಿರಿ ದೇವರೇ. ಯಾಕೆ, ನಿನಗೇನಾಯ್ತು? ನಿಮ್ಗೆ ಅರ್ಥ ಆಗ್ತಾ ಇಲ್ಲ ದೇವರೇ. ಆ ದುರ್ಮಾರ್ಗಿ ನಿಮ್ಮ ಹೆಸರೆತ್ತಿದ್ರೆ ಸಾಯಿಸ್ತಾನೆ. ಆ ಪಾಪಿಷ್ಟಳು ನಿಮ್ಮ ಹೆಸರೆತ್ತಿದ್ರೆ ಸಾಯಿಸ್ತಾಳೆ. ಗೊತ್ತಲ್ಲ ದೇವರೇ ಎಷ್ಟು ಮಂದಿ ಪ್ರವಾದಿಗಳನ್ನು ಸಾಯಿಸಿದ್ದಾಳೆಂದು. ಈಗ ನೀವು ನನ್ನನ್ನು ಡೈರೆಕ್ಟ್ ಆಗಿ ಆ ಸಿಂಹಗಳ ಬಾಯಿ ಬಳಿಗೆ ಹೋಗಿ ನಿಮ್ಮ ಕುರಿತು ಮಾತಾಡಿದ್ರೆ ಹೀಗೆ ನುಂಗ್ಬಿಡ್ತಾರೆ ಅವರು. ಇನ್ನೊಂದು ಮಾತು ಹೇಳ್ರಿ, ಇಂತಹ ಸೀರಿಯಸ್ ಸೇವೆ ಅಲ್ಲದೆ ಇನ್ಯಾವುದಾದರೂ ಸೇವೆ ಇದ್ರೆ ಹೇಳ್ರಿ. ಏಲಿಯಾ, ನೀನು ನಿನಗೋಸ್ಕರ ಬದುಕಲಿಚ್ಛಯಿಸುವಿಯಾ ಇಲ್ಲವೇ ನನಗಾಗಿ ಬದುಕಲಿಚ್ಛಯಿಸುವಿಯಾ? ಇವತ್ತೇ ಹೇಳಬಿಡು, ದೇವರೇ, ನಾನು ನಿಮಗೋಸ್ಕರವೇ ಬದುಕಲಿಚ್ಛಯಿಸುತ್ತೇನೆ. ಹಾಗಾದರೆ ನಿನ್ನ ಬದುಕಿನ ಕುರಿತು ಇನ್ನೆಂದಿಗೂ ಆಲೋಚನೆ ಮಾಡಬೇಡ. ಅರ್ಥವಾಯ್ತಾ? ಬಹುಶಃ ಈ ದಿನ ದೇವರು ಅದೇ ಪ್ರಶ್ನೆ ನಮಗೂ ಕೂಡ ಹಾಕ್ತಿದ್ದಾರೇನೋ. ಯಾರಿಗೋಸ್ಕರ ಬದುಕಬೇಕೆಂದಿದ್ದೀರಿ? ನಮಗೋಸ್ಕರ ನಾವು ಬದುಕೋಣ ಅಂತೀರಾ ಇಲ್ಲವೇ ನಮಗೋಸ್ಕರ ಪ್ರಾಣ ಕೊಟ್ಟಿರುವ ಯೇಸುವಿಗಾಗಿ ಬದುಕೋಣ ಅಂತೀರಾ? ಏನಂತೀರಿ ಹೇಳ್ರಿ? ಸಹೋದರ ಸಹೋದರಿಯರೇ, ನಾವು ಹೇಡಿಗಳೇ ಆಗಿರಬಹುದು, ಬಲಹೀನರೇ ಆಗಿರಬಹುದು. ಆದರೆ ಬಲವಾದ ದೇವರನ್ನು ನಾವು ಆಧಾರ ಮಾಡಿಕೊಳ್ಳುವುದಾದರೆ ನಮ್ಮ ಜೀವಿತದಿಂದಲೂ ಕೂಡ ದೇವರು ಶೂರ ಕಾರ್ಯಗಳನ್ನು ಮಾಡಬಲ್ಲರು. ಏಲಿಯ ನಮ್ಮಂಥವನೇ, ಹೇಡಿಯೇ ಆಗಿದ್ದ, ಆದರೆ ದೇವರನ್ನು ಆಧಾರ ಮಾಡಿಕೊಂಡು ಎಷ್ಟೋ ಅದ್ಭುತಗಳನ್ನು ಮಾಡಿದರು. ಅದೇ ದೇವರನ್ನು ನೀವು ನಾನು ಕೂಡ ಆಧಾರ ಮಾಡಿಕೊಳ್ಳುವುದಾದರೆ ಆ ದೇವರು ನಮ್ಮ ಜೀವಿತದಿಂದಲೂ ಕೂಡ ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾರೆ. ಹಾಗೆ ದೇವರು ಮಾಡಬೇಕೆಂದು ಆಶಿಸುವುದಾದರೆ ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಏಲಿಯ ಜೀವಿತದ ಮೂಲಕ ಎಷ್ಟೋ ಅದ್ಭುತವಾದ ಪಾಠಗಳನ್ನು ನಮಗೆ ಕಲಿಸಿದ್ದೀರಿ. ಎಲಿಯನ ಪ್ರಾಂತ್ಯ ಎಂಥದೆಂದು, ಆ ಪ್ರಾಂತ್ಯ ಕಲಿಸುವ ಪಾಠ ಎಂಥದೆಂದು ತಿಳಿಸಿದ್ದೀರಿ. ಏಲಿಯನ ಪೌರುಷ, ಏಲಿಯನ ಪೋಷಣೆ, ಎಲಿಯನ ಹೇಡಿತನ ದೇವರೇ ಎಂಬ ಅದ್ಭುತವಾದ ಸಂದೇಶ ಸಾರಾಂಶ ಕೊಟ್ಟಿದ್ದೀರಿ. ನಮಗೆ ಯಾವುದು ಅವಶ್ಯಕವಾಗಿದೆಯೋ ನಮಗಿಂತಲೂ ಮುಂಚಿತವಾಗಿಯೇ ತಿಳಿದುಕೊಂಡಂತಹ ಅರಿತುಕೊಂಡಂತಹ ದೇವರಾಗಿದ್ದೀರಿ. ಪ್ರತಿ ಅವಶ್ಯಕತೆಯನ್ನು ತೀರಿಸಲು ಸಾಮರ್ಥ್ಯವುಳ್ಳ ದೇವರಾಗಿದ್ದೀರಿ. ಆ ವಿಷಯವನ್ನು, ಆ ವಾಸ್ತವವನ್ನು ನಾವು ಗಮನಿಸಿ ನಿಮ್ಮ ಮಾತು ಕೇಳಿದ್ರೆ ಸಾಕು, ನಿಮ್ಮ ಚಿತ್ತ ಮಾಡಿದ್ರೆ ಸಾಕು, ನಿಮಗಿಷ್ಟಕರವಾಗಿ ಜೀವಿಸಿದರೆ ಸಾಕು, ನಮ್ಮ ಜೀವಿತದಲ್ಲಿ ಪ್ರತಿ ಅವಶ್ಯಕತೆ ತೀರಿಸಲ್ಪಡುತ್ತೆ. ಅಂತಹ ನಿಮ್ಮ ಮಾತು ಕೇಳುವ ಹೃದಯ ನಮಗೆ ದಯಪಾಲಿಸಿರಿ ದೇವರೇ. ಈ ನಮ್ಮ ಪ್ರಾರ್ಥನೆ ಲಾಲಿಸಿ ಈ ದಿನವಿಡೀ ನಮ್ಮನ್ನು ಕಾಯ್ದು ಕಾಪಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.